ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಸಾಕಷ್ಟು ಜನ ಫೋನ್ ಮಾಡಿ ಹೇಳಿದಾಗ ನಮಗೆ ಬೇಜಾರಾಗುತ್ತೆ. ಆದರೆ ನಾವು ಸಾರಿ ನಿಮಗೆ ಕೇಳ್ಕೊಳ್ಳೋದು ಒಂದೇ, ಇದನ್ನು ನೀವು ಮಾಡುವಾಗ ಹುಡುಗಾಟಿಕೆಯಿಂದ ಮಾಡಬೇಡಿ. ಹಾಗೆ ಯಾವುದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗಾಗಲಿ ಮನೆಯವ್ರಿಗಾಗಲಿ ಹೇಳಬೇಡಿ. ನೀವು ಇಷ್ಟಪಟ್ಟಂಥವರು ನೀವು ಬೇಕು ಅಂತ ಹೇಳಿದ್ರೆ ಒಂದು 10 ದಿನ ನೀವು ಸುಮ್ಮನೆ ಇದ್ದು ಈ ಒಂದು ತಂತ್ರವನ್ನು ಮಾಡಿ ಖಂಡಿತವಾಗಲೂ ನೀವು ಇಷ್ಟಪಟ್ಟಂತಹ ಸ್ತ್ರೀ, ನಿಮ್ಮ ಪ್ರೇಯಸಿ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಲವ್ವರ್ ಆಗಿರ್ಬೋದು, ಯಾರೇ ಕೂಡ ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ರು ಅವರು ಪುನಃ ನಿಮ್ಮಂಥರಾಗಲು ಈ ಒಂದು ತಂತ್ರವನ್ನು ನೀವು ಮಾಡಲೇಬೇಕು. ಮಾಡಿದರೆ ಖಂಡಿತವಾಗಲೂ ನೀವು ಇಷ್ಟಪಟ್ಟಂತಹವರು ನಿಮ್ಮ ವಶ ಆಗ್ತಾರೆ. ಅದು ಕೇವಲ 3 ದಿನದಲ್ಲಿ. ಆದರೆ ಇದನ್ನು ಮಾಡಬೇಕಾದ್ರೆ ತುಂಬ ಸ್ನಾನ ಮಾಡಿ ಹಾಗೂ ಶುಭ್ರವಾಗಿ ಮಾಡುವಂತಹ ಒಂದು ವಿಧಾನ ಹಾಗೂ ತಂತ್ರ ಹಾಗೂ ಬ್ರಹ್ಮತಂತ್ರ ವಿದ್ಯೆ ಇದಾಗಿದೆ ವೀಕ್ಷಕರೇ. ಹಾಗಾದರೆ ಬನ್ನಿ, ಈ ಒಂದು ತಂತ್ರವನ್ನು ಮಾಡಲು ಬೇಕಾಗುವಂತಹ ವಿಧಾನಗಳು ಯಾವುದು ಅಂದರೆ, ವಸ್ತುಗಳು ಯಾವುದು ಅಂದರೆ ಒಂದು ಕಾಯಿ ಬಾಳೆಹಣ್ಣು, ಒಂದು ಹಣ್ಣು ಬಾಳೆಹಣ್ಣು ಬೇಕು ವೀಕ್ಷಕರೇ, 2 ತಗಡಿನ ಪೀಸ್ ಬೇಕು, ಹಾಗೆ ಒಂದು ಹಳದಿ ದಾರ ಬೇಕು ವೀಕ್ಷಕರ. ನಂತರ ಇಷ್ಟೇ ವಸ್ತುಗಳು ಇದ್ದರೆ ಸಾಕು. ಇನ್ನೇನು ಮಾಡಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಹೇಳುವಂತಹ ವಿಷಯಗಳು ಒಂದೇ ಒಂದು. ಮೊದಲನೇದಾಗಿ 2 ತಗಡಲ್ಲಿ ನೀವು ನಿಮ್ಮ ಇಷ್ಟಪಟ್ಟಂತಹ ಸ್ತ್ರೀ ಹೆಸರು ಬರೀಬೇಕು. ಅಂದರೆ ನೀವು ಯಾರನ್ನ ಇಷ್ಟಪಡ್ತಿರಲ್ಲ, ಯಾರನ್ನ ವಶೀಕರಣ ಮಾಡ್ತಿರಲ್ಲ, ಅವರ ಹೆಸರನ್ನು ಈ 2 ತಗಡಿನಲ್ಲಿ ಅವರ ಹೆಸರನ್ನು ಬರ್ಕೋಬೇಕು. ಬರ್ಕೊಂಡಿದ್ದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ನೀವು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೋಬೇಕು. ನಿಮ್ಮ ಮನೆ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೋಬೇಕು. ದೇವರೇ, ನನ್ನ ಜೀವನದಲ್ಲಿ ನಾನು ಯಾವುದೇ ಒಂದು ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡದೇ ಇದ್ದರೂ ನಾನು ಇಷ್ಟಪಟ್ಟಂತಹ ವ್ಯಕ್ತಿ ನನ್ನನ್ನು ಬಿಟ್ಟು ದೂರ ಹೋಗ್ತಾರೆ. ಅವರು ಪುನಃ ನಾನು ಬೇಕು, ನನ್ನ ಜೀವನದಲ್ಲಿ ಬೇಕು, ಅವರಿಲ್ಲ ಅಂದರೆ ನಾನು ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಯಾವ ಭಾವನೆ ಬರ್ತದೋ ಆ ಭಾವನೆಯಿಂದ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು 2 ತೆಗೆದುಕೊಂಡು ನೀವು ಏನು ಮಾಡಬೇಕು, ಈ ಬಾಳೆಹಣ್ಣು ಒಳಗಡೆ ನೀವು ಚುಚ್ಚಬೇಕಾಗ್ತದೆ ವೀಕ್ಷಕರೇ. ನೆನಪಿರಲಿ, ಬಾಳೆಹಣ್ಣು ಒಳಗಡೆ ನೀವು ಚುಚ್ಚುವಂತಹ ಒಂದು ವಿಧಾನ ಇದಾಗಿದೆ. ಇದನ್ನು ಒಳಗಡೆ ಹಾಕಬೇಕು ವೀಕ್ಷಕರೇ. ಯಾರಿಗೂ ಇದನ್ನು ಚುಚ್ಚಿರುವಂಥದ್ದು ಯಾರಿಗೂ ಗೊತ್ತಾಗಬಾರ್ದು, ನೆನಪಿರಲಿ ವೀಕ್ಷಕರೇ. ಇದನ್ನು ತುಂಬ ಶ್ರದ್ಧೆ ಹಾಗೂ ಒಳ್ಳೆ ಮನಸ್ಸಿಂದ, ಅಂದರೆ ಒಳ್ಳೆ ಮನಸ್ಸು ಅಂದರೆ ಯಾವ ರೀತಿ ಅಂದರೆ, ಬೆಳಿಗ್ಗೆ ನೋಡಿ ಯೋಗ ಧ್ಯಾನ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀವೋ, ಯಾವುದೋ ಒಂದು ಕೆಟ್ಟ ಯೋಚನೆ ತಲೆಗೆ ಬರಲ್ವೋ ಅದೇ ರೀತಿಯಾಗಿ ಒಂದು ಒಳ್ಳೆ ಯೋಚನೆ, ಒಳ್ಳೆ ಮನಸ್ಸು ಇಟ್ಕೊಂಡು ನೀವು ಮಾಡ್ತು ಅಂತ ಹೇಳಿದ್ರೆ ಖಂಡಿತವಾಗೂ ಇದು ಕೆಲಸ ಆಗುತ್ತೆ ವೀಕ್ಷಕರೇ. ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಒಂದು ಹಳದಿ ದಾರದಲ್ಲಿ ಇದನ್ನು ಕಟ್ಟಬೇಕು ವೀಕ್ಷಕರೇ. ಯಾಕೆ ನಾನು ಜೋಡಿಯಾಗಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ನೀವು ಇದು ತಂತ್ರವನ್ನು ಮಾಡಿರೋದು, ನೀವು ಮಾಡಿರುವಂತಹ ತಂತ್ರ ನೀವು ಇಷ್ಟಪಟ್ಟವ್ರಿಗೆ ಮಾತ್ರ ತಾಗುವಂತಹ ಒಂದು ಇದು. ನೀವು ಇಷ್ಟಪಟ್ಟವ್ರಿಗೆ ಬಿಟ್ಟು ಮತ್ತು ಯಾರಿಗೂ ತಾಗಬಾರ್ದು. ತಾಗಿದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಹಾಗಾಗಿ ನೆನಪಿರಲಿ, ಈ ಒಂದು ತಂತ್ರ ಮಾಡಿದ ಮೇಲೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಬೇಕು. ಯಾವ ಮಂತ್ರ ಅಂತ ಹೇಳಿದ್ರೆ, ಪೂರ್ವಾಭಿಮುಖವಾಗಿ ಕೂತು ನೀವು ಈ ಒಂದು ಮಂತ್ರವನ್ನು ನೀವು ಹೇಳಬೇಕು ವೀಕ್ಷಕರೇ. ಹೇಗೆ? ಪೂರ್ವಾಭಿಮುಖವಾಗಿ ನೀವು ಕೂತು ಈ ಒಂದು ಮಂತ್ರವನ್ನು ಹೇಳಬೇಕು. ಯಾವ ಮಂತ್ರ ಅಂದರೆ, ಓಂ ಸರ್ವಮೋಹಿನಿ ರೀಂ ಕ್ಲೀಂ ಮನ್ಮೋಹಿನಿ, ಓಂ ಸರ್ವಮೋಹಿನಿ ರೀಂ ಕ್ಲೀಂ ಮನ್ಮೋಹಿನಿ ಮಮ ಸ್ತ್ರೀ ವಶಂ, ಮಮ ಸ್ತ್ರೀ ವಶಂ. ಈ ರೀತಿಯಾದಂತಹ ಮಂತ್ರವನ್ನು 101 ಬಾರಿ ಹೇಳಿ ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಇಷ್ಟಪಟ್ಟಂಥವರು ಕಾಲ ಹತ್ರ ಒಂದು ಸ್ವಲ್ಪ ತಾಗಬೇಕು. ಇಲ್ಲಾಂದರೆ ನಿಮ್ಮ ಗೊತ್ತಿಲ್ಲದೇ ಅವ್ರ ಮೈಗೆ, ಅಂದರೆ ಹಿಂಗೆ ಹೊತ್ತಕ್ಕೆ ಹಿಂಗೆ ಕಾಲು ಜಸ್ಟ್ ಹಿಂಗೆ ತಾಗಿಸಿದ್ರೆ ಸಾಕು, ಅವ್ರಿಗೆ ಗೊತ್ತಾಗಬಾರ್ದು ಇದನ್ನು ಅವರು ವಶೀಕರಣ ಮಾಡಿ ನಮಗೆ ಹಾಕಿದ್ದಾರೆ ಅಂತ. ಯಾಕಂದರೆ ಇದನ್ನು ಈ ರೀತಿಯಾಗಿ ಮಾಡಿದಾಗ ನಿಮಗೆ ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಎಷ್ಟೇ ಕಷ್ಟ ಆದರೂ ನಿಮ್ಮನ್ನು ಹುಡ್ಕೊಂಡು ಬಂದುಬಿಡ್ತಾರೆ. ಅದಕ್ಕಾಗಿ ಈ ಒಂದು ತಂತ್ರವನ್ನು ಮಾಡಿದಾಗ ನೀವೇನು ಮಾಡಬೇಕು, ನೀವು ಇಷ್ಟಪಟ್ಟಂಥ ಸ್ತ್ರೀ ಮೈ ಮೇಲೆ ಹಿಂಗೆ ಹೊತ್ತಾಕಬೇಕು. ಪುರುಷ ಆಗಿರ್ಬೋದು, ಮೈ ಮೇಲೆ ಹೊತ್ತಾಕಬೇಕು. ಅವ್ರಿಗೆ ಗೊತ್ತಾಗಬಾರ್ದು. ಅಂದರೆ ಯಾವ ಜಾಗದಲ್ಲಿ ಹೇಗೆ ಗೊತ್ತಾಗ್ತಿರೋ ಅದು ನಿಮಗೆ ಬಿಟ್ಟಿರೋದು ವೀಕ್ಷಕರೇ. ಈ ಕೆಲಸ ನೀವು ಮಾಡಿದ್ದಾಯಿತು ಅಂತ ಹೇಳಿದ್ರೆ 2 ದಿನದ ಒಳಗಡೆ. ಯಾಕೆ ಅಂತ ಹೇಳಿದ್ರೆ, ಇದು ಮಾಡಿದ್ರೆ ನೀವು ಇಷ್ಟಪಟ್ಟಂಥ ಸ್ತ್ರೀ ನಿಮ್ಮ ಹತ್ರ ಬರ್ತಾರೆ ಅಂದರೆ ಅವರಿಗೆ ಪದೇ ನಿಮ್ಮ ಮೇಲೆ ಕನಸು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಜೊತೆಗಿರೋದು, ನೀವು ಹಿಂದೆ ಮಾಡಿದಂತಹ ಒಂದೊಂದು
ಕಾಮಿಡಿ ಅಥವಾ ಒಂದು ಎಮೋಷ್ನಲ್ ಆಗಿರ್ಬೋದು, ಒಂದು ಪ್ರೀತಿಯಾಗಿ ತೋರಿಸಿದ ಒಂದು ಪ್ರೀತಿಯಾಗಿರಬಹುದು, ಒಂದು ಕಾಳಜಿ ಆಗಿರ್ಬೋದು. ಅವ್ರಿಗೆ ಒಂದೊಂದಾಗಿ ಅವ್ರಿಗೆ ಒಂದು ಕನಸು ಬಿದ್ದಾಗ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ನಿಮ್ಮನ್ನು ಬಿಟ್ಟು ಒಂದು ಅರಕ್ಷಣವೂ ಇರಲಾರದೆ ನಿಮ್ಮ ಹತ್ರ ಹೇಗಾದರೂ ಬರಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ನಿಮ್ಮ ಹತ್ರ ಬರ್ತಾರೆ. ಅದು ಕೇವಲ 2 ಅಥವಾ 3 ದಿನದ ಒಳಗಡೆ ವೀಕ್ಷಕರೇ. ಒಂದು ವೇಳೆ ಇದನ್ನು ನಿಮ್ಮ ಹತ್ರ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಚಿಂತೆ ಪಡೋ ಅಗತ್ಯ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ, ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ನಾವು ಶೀಘ್ರದಲ್ಲೇ ಶಾಶ್ವತವಾಗಿ ಪರಿಹಾರವನ್ನು ಮಾಡಿಕೊಡ್ತೇವೆ. ಎಲ್ರಿಗೂ ನಮಸ್ಕಾರ.